ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲೇ ರ್ಯಾಗಿಂಗ್ ನಡೀತಾ ಇದೆ. ಶಾಲೆಯಲ್ಲಿ ವಿದ್ಯಾರ್ಥಿಗೆ ಸಹ ವಿದ್ಯಾರ್ಥಿಗಳಿಂದ ರ್ಯಾಗಿಂಗ್ ಅನ್ನು ಮಾಡಲಾಗ್ತಾ ಇದೆ. ವಿದ್ಯಾರ್ಥಿ ಮರ್ಮಾಂಗಕ್ಕೆ ಜಾಡಿಸಿ ಒದ್ದು ಹಲ್ಲೆಯನ್ನ ಮಾಡಲಾಗಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗೆ ಸಹ ವಿದ್ಯಾರ್ಥಿಗಳಿಂದ ರ್ಯಾಗಿಂಗ್ ಅನ್ನ ಮಾಡಲಾಗಿದೆ. ರ್ಯಾಗಿಂಗ್ ಯಾವ ರೀತಿಯಾದಂತಹ ರ್ಯಾಗಿಂಗ್ ಆಗಿರಬೇಕು, ಯಾವ ರೀತಿಯಾಗಿ ಹೆಲ್ತಿಯಾಗಿ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ, ಅಪ್ಪ ನಿಜಕ್ಕೂ ಅಸಹ್ಯ ಆಗತ್ತೆ. ವಿದ್ಯಾರ್ಥಿಗಳ ಇವರು ರೌಡಿಗಳ ಅಂತ ಹೇಳಿ ವಿದ್ಯಾರ್ಥಿಯ ಮರ್ಮಾಂಗಕ್ಕೆ ಜಾಡಿಸಿ ಒದ್ದು ಹಲ್ಲೆಯನ್ನ ಮಾಡಲಾಗಿದೆ. ಒಬ್ಬ ವಿದ್ಯಾರ್ಥಿಗೆ 3 ಸಹ ವಿದ್ಯಾರ್ಥಿಗಳಿಂದ ಹಲ್ಲೆಯಾಗಿದೆ. 13 ವರ್ಷದ ವಿದ್ಯಾರ್ಥಿ ಈ ಒಂದು ಮರ್ಮಾಂಗಕ್ಕೆ ಗಂಭೀರವಾಗಿ ಗಾಯವಾಗಿದೆ. ಜಯಲಕ್ಷ್ಮೀಪುರಂನಲ್ಲಿ ಇರುವಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ರಮಕ್ಕೆ ಮುಂದಾಗದ ವಿದ್ಯಾಸಂಸ್ಥೆ ಪೊಲೀಸರು ಕೂಡ ಮೌನವನ್ನ ವಹಿಸಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆ ಹೇಳ್ಕೊಳ್ಳೋದಕ್ಕೆ ಸಹ ವಿದ್ಯಾರ್ಥಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದ ನೆರವನ್ನ ಕೂಡ ಕೇಳ್ತಾ ಇದ್ದಾರೆ ಪೋಷಕರು. ಗಂಭೀರ ಗಾಯದಿಂದ ಹಾಸಿಗೆ ಹಿಡಿದಿರುವಂತಹ ವಿದ್ಯಾರ್ಥಿ, ಈ ವಿದ್ಯಾರ್ಥಿಗೆ ಇದೀಗ ಈ ರೀತಿಯಾಗಿ ಮರ್ಮಾಂಗಕ್ಕೆ ಒದ್ದಿದ್ದಾರಲ್ಲ, ಇವರೇನು ವಿದ್ಯಾರ್ಥಿಗಳು ಅಲ್ವೋ? ಯಾಕೆ ಸಂಸ್ಥೆ ಏನು ಮಾಡ್ತಾ ಇದೆ? ಪೊಲೀಸರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಕ್ರಮವನ್ನ ಜರುಗಿಸ್ತಾ ಇಲ್ಲ ಅಂತಂದ್ರೆ ಯಾಕೆ? ಕಾರಣ ಏನು? ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕಾಗಿರುವಂಥದ್ದು ವಿದ್ಯಾಸಂಸ್ಥೆಯ ಜವಾಬ್ದಾರಿ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ಬುದ್ಧಿವಾದವನ್ನ ಹೇಳಬೇಕಾಗಿರುವಂತಹ ಸಂಸ್ಥೆ ಏನ್ ಮಾಡ್ತಾ ಇದೆ? ಸರ್ ಹೇಳಿದ್ರು, ಇದು ಯಾರು ಏನೇನು ತಪ್ಪು ಮಾಡ್ತಾರೆ, ಯಾರ್ಯಾರು ಏನೇನು ಕಲ್ತಾನ ಏನು ಮಾಡ್ತಾರೆ ಅವ್ರಿಗೆ ಬಂದು ಹೆಸರು ಹೇಳು. ಒಬ್ಬಂದೈತೆ ಫೋರ್ಸ್ ಮಾಡ್ತಿದ್ರೆ ಐ ದುಡ್ಡು ಕೊಡು, ಇಲ್ಲ ನಾಳೆ ಬಂದು ಹೊಡಿತೀವಿ ನಿಮಗೆ ಅಂತ ಎದುರಿಸಿ 3 ಜನ ಥರ ಹಿಂಸೆ ಕೊಡ್ತಿದ್ರು ನಿಮಗೆ. ಎಷ್ಟು ಜನ? 3 ಜನ. ದುಡ್ಡು ಎಷ್ಟು ಕೊಟ್ಟಿದ್ಯಾ ಅವ್ರಿಗೆ? ನೀನು 3,000 ಕೊಡ್ತೀಯ. ಮನೇಲಿ ಇಸ್ಕೊಂಡೋಗಿದ್ಯಾ? ಅಮ್ಮನಿಗೆ ಸುಳ್ಳು ಹೇಳ್ಬಿಟ್ಟು ಇಸ್ಕೊಂಡೋಗಿದ್ಯಾ? ಇಲ್ಲ, ತಗೊಂಡೋಗಿ. ನಿಮ್ಮ ಅಮ್ಮಗೆ ನೀವು ಕೊಟ್ಟರ? ಇಲ್ಲ ಸರ್, ಕೊಟ್ಟಿಲ್ಲ. ಇಟ್ಟಿರೋದ್ರಲ್ಲಿ ತಗೊಂಡೋಗಿ ಬೀರಲ್ಲಿ ಇಟ್ಟಿರೋ. ಸರ್ ಹೇಳಿದ್ರು, ಇದು ಯಾರು ಏನೇನು ತಪ್ಪು ಮಾಡ್ತಾರೆ, ಯಾರ್ಯಾರು ಏನೇನು ಕಲ್ತಾನ ಏನು ಮಾಡ್ತಾರೆ ಅವ್ರಿಗೆ ಬಂದು ಹೆಸರು ಹೇಳು. ಒಬ್ಬಂದೈತೆ. ಮೊಬೈಲಲ್ಲಿ ಇದೆಯಾ? ನೀನು ದುಡ್ಡು ಕೊಡು ಅಂತ ನಿನ್ನನ್ನು ಅವ್ರು ಪೀಡಿಸ್ತಿದ್ರೆ, ನಿನ್ನನ್ನು ಫೋರ್ಸ್ ಮಾಡ್ತಿದ್ರೆ ಐ ದುಡ್ಡು ಕೊಡು, ಇಲ್ಲ ನಾಳೆ ಬಂದು ಹೊಡಿತೀವಿ ನಿಮಗೆ ಅಂತ ಎದುರಿಸಿ 3 ಜನ ಥರ ಹಿಂಸೆ ಕೊಡ್ತಿದ್ರು ನಿಮಗೆ. ಎಷ್ಟು ಜನ? 3 ಜನ. ದುಡ್ಡು ಎಷ್ಟು ಕೊಟ್ಟಿದ್ಯಾ ಅವ್ರಿಗೆ? ನೀನು 3,000 ಕೊಡ್ತೀಯ. ಮನೇಲಿ ಇಸ್ಕೊಂಡೋಗಿದ್ಯಾ? ಅಮ್ಮನಿಗೆ ಸುಳ್ಳು ಹೇಳ್ಬಿಟ್ಟು ಇಸ್ಕೊಂಡೋಗಿದ್ಯಾ? ಇಲ್ಲ, ತಗೊಂಡೋಗಿ. ನಿಮ್ಮ ಅಮ್ಮಗೆ ನೀವು ಕೊಟ್ಟರ? ಇಲ್ಲ ಸರ್, ಕೊಟ್ಟಿಲ್ಲ. ಇಟ್ಟಿರೋದ್ರಲ್ಲಿ ತಗೊಂಡೋಗಿ ಬೀರಲ್ಲಿ ಇಟ್ಟಿರೋ. ಸರ್ ಹೇಳಿದ್ರು, ಇದು ಯಾರು ಏನೇನು ತಪ್ಪು ಮಾಡ್ತಾರೆ, ಯಾರ್ಯಾರು ಏನೇನು ಕಲ್ತಾನ ಏನು ಮಾಡ್ತಾರೆ ಅವ್ರಿಗೆ ಬಂದು ಹೆಸರು. ಸರ್, ನನ್ನ ಮಗನಿಗೆ ಆಗಿರೋದು ಅನ್ಯಾಯ ಮತ್ತು ಯಾರು ಮಕ್ಕಳಿಗೆ ಆಗಬಾರ್ದು ಅಂತಲೇ ನಾವು ಮೀಡಿಯಾಗೆ ಬಂದಿರೋದು ಸರ್. ಆಯಿತಾ ಸರ್? ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಫಾದರ್ ಹತ್ರ, ಟೀಚರ್ ಹತ್ರ ಎಲ್ಲ ಹೋಗಿದ್ದೀವಿ ಸರ್. ಅವ್ರು ಯಾರು ನಾವು ಪರಿಚಯ ಇಲ್ಲ ಅನ್ನೋ ಥರನೇ ಮಾತಾಡಿದ್ರು ಸರ್ ಅವರೆಲ್ಲ. ಗುರುವಾರದಿಂದನೂ ಅವನಿಗೆ ಈ ಥರ ಇದೆ ಸರ್. ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಆಗೈತೆ. ಅಕ್ಟೋಬರ್ ಅದು 24 ಇರ್ಬೋದು ಅನ್ಸುತ್ತೆ. ಅದೇ ಶನಿವಾರ ಲಾಸ್ಟ್ ಸ್ಕೂಲಿಗೆ ಹೋಗಿದ್ದು. ಸರ್ ಅದೇ ಹಿಂಗೆ ಹೇಳಿದ್ದಾರೆ, ಅವನಿಗೆ ಹೊಡೆದಿದ್ದಾರೆ ಸರ್.